ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ದೇವರು ಇಸ್ರಾಯೇಲ್ಯರನ್ನು ಕೈಬಿಟ್ಟಿದ್ದಾನಾ? ಈ ಪ್ರಶ್ನೆಗೆ ಕ್ರೈಸ್ತರಲ್ಲಿ ಎರಡು ಉತ್ತರಗಳು ಅಥವಾ ಎರಡು ವಿಧವಾದ ನಂಬಿಕೆಗಳಿವೆ. ಆ ಎರಡು ಉತ್ತರಗಳು ಯಾವುವು? ದೇವರ ವಾಕ್ಯದ ಪ್ರಕಾರ ಯಾವುದು ಸತ್ಯ ಎಂಬುದರ ಬಗ್ಗೆ ನಾವು ಧ್ಯಾನ ಮಾಡಲಿದ್ದೇವೆ. ಆದುದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇದರಿಂದ ನಿಮಗೆ ಆಶೀರ್ವಾದವಾಗುತ್ತದೆ ಮತ್ತು ಈ ಸಂದೇಶದಿಂದ ನೀವು ಆಶೀರ್ವದಿಸಲ್ಪಟ್ಟರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇದರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡ್ರಿ. ಬನ್ನಿರಿ, ದೇವರ ಸತ್ಯವನ್ನು ಬೆಳಕಿನಂದೇ ಪ್ರಕಾಶಿಸೋಣ, ಸೈತಾನನ ಸುಳ್ಳುಗಳನ್ನು ಕತ್ತಲೆಯಂದೇ ಓಡಿಸೋಣ. ದೇವರು ಇಸ್ರಾಯೇಲ್ಯರನ್ನು ಕೈಬಿಟ್ಟಿದ್ದಾನಾ? ಮೊದಲನೇ ಉತ್ತರ ಹೌದು, ಕೈಬಿಟ್ಟಿದ್ದಾನೆ. ಇದನ್ನು ರೀಪ್ಲೇಸ್ಮೆಂಟ್ ಥಿಯಾಲಜಿ ಅಥವಾ ಬದಲಾವಣಾ ಸಿದ್ಧಾಂತ ಇದನ್ನು ನಂಬುವವರು ಹೌದು ಎಂದು ಹೇಳುತ್ತಾರೆ. ಈ ಬದಲಾವಣಾ ಸಿದ್ಧಾಂತ ಏನು ಹೇಳುತ್ತದೆಂದರೆ, ಯಹೂದ್ಯರು ಯೇಸು ಕ್ರಿಸ್ತನನ್ನು ತಿರಸ್ಕರಿಸಿದ ನಂತರ ದೇವರು ಇಸ್ರಾಯೇಲ್ ಜನರೊಂದಿಗೆ ಮಾಡಿಕೊಂಡ ಆ ನಿತ್ಯ ಒಡಂಬಡಿಕೆಯನ್ನು ರದ್ದು ಮಾಡಿದನು ಮತ್ತು ದೇವರ ಎಲ್ಲಾ ವಾಗ್ದಾನಗಳು ಕ್ರಿಸ್ತನ ಶರೀರವಾದ ಸಭೆಗೆ ಸೇರಿದೆ ಎಂಬುದು ಈ ಬದಲಾವಣಾ ಸಿದ್ಧಾಂತದ ಒಂದು ನಂಬಿಕೆಯಾಗಿದೆ. ಈ ಬದಲಾವಣಾ ಸಿದ್ಧಾಂತದ ಮುಖ್ಯ ನಂಬಿಕೆಗಳು ಅಥವಾ ಮುಖ್ಯ ಅಂಶಗಳು ಏನೆಂದರೆ, ಸಭೆ ಹೊಸ ಇಸ್ರಾಯೇಲ್ ಆಗಿದೆ. ಪುರಾತನದ ಒಡಂಬಡಿಕೆ ಕ್ರಿಸ್ತನಲ್ಲಿ ಪೂರ್ತಿಯಾಗಿ ಕೊನೆಗೊಂಡಿದೆ. ಅಂದರೆ ದೇವರು ಅಬ್ರಹಾಮನು, ಈಸಾಕನು ಮತ್ತು ಯಾಕೋಬನ ಜೊತೆಯಲ್ಲಿ ಮಾಡಿಕೊಂಡ ಆ ನಿತ್ಯ ಒಡಂಬಡಿಕೆ ಕ್ರಿಸ್ತ ಯೇಸುವಿನಲ್ಲಿ ಪೂರ್ತಿಯಾಗಿ ಕೊನೆಗೊಂಡಿದೆ. ಇಸ್ರಾಯೇಲ್ ಅಥವಾ ಯಹೂದ್ಯರಿಗೆ ದೇವರ ಮುಂದಿನ ಯೋಚನೆಗಳಲ್ಲಿ ಯಾವುದೇ ವಿಶೇಷ ಸ್ಥಾನವಿಲ್ಲ. ದೇವರು ಇಸ್ರಾಯೇಲ್ಗೆ ನೀಡಿದ ವಾಗ್ದಾನಗಳು ಈಗ ಆಧ್ಯಾತ್ಮಿಕವಾಗಿವೆ ಮತ್ತು ಸಭೆಗೆ ಸೇರಿವೆ. ಇದಾಗಿದೆ ಈ ಬದಲಾವಣಾ ಸಿದ್ಧಾಂತದ ಒಂದು ನಂಬಿಕೆ. ಇದಕ್ಕೆ ಆಧಾರವಾಗಿ ಅವರು ಹೇಳುವ ವಾಕ್ಯಗಳು ಏನೆಂದರೆ, ಗಲಾತಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 28ನೇ ವಾಕ್ಯ 29ನೇ ವಾಕ್ಯ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೇಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 28-29. ಹೊರಗೆ ಮಾತ್ರ ಯಹೂದ್ಯನಾಗಿರುವವನು ಯಹೂದ್ಯನಲ್ಲ, ಮತ್ತು ಹೊರಗೆ ಶರೀರದಲ್ಲಿ ಮಾತ್ರ ಮಾಡಿರುವ ಸುನ್ನತಿಯೂ ಸುನ್ನತಿಯಲ್ಲ, ಆದರೆ ಒಳಗೆ ಯಹೂದ್ಯನಾಗಿರುವವನೇ ಯಹೂದ್ಯನು, ಮತ್ತು ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿ. ಇದು ದೇಹದ ಸಂಬಂಧಪಟ್ಟದಲ್ಲ, ಆತ್ಮ ಸಂಬಂಧಪಟ್ಟದೆ. ಇಂದ ಸುನ್ನತಿಯ ಉಳ್ಳವನು ಅಂದರೆ ಇಂದ ಸುನ್ನತಿಯುಳ್ಳವನಿಗೆ ಬರುವ ಹೊಗಳಿಕೆಯು ದೇವರಿಂದಲೇ ಹೊರತು ಮನುಷ್ಯರಿಂದ ಬರುವುದಲ್ಲ. ಮತ್ತು ಮತ್ತಾಯನಿಗೆ ಬರೆದ ಸುವಾರ್ತೆ 21ನೇ ಅಧ್ಯಾಯ 43ನೇ ವಾಕ್ಯ. ಆದದರಿಂದ ದೇವರ ರಾಜ್ಯವು ನಿಮ್ಮಿಂದ ತೆಗೆಯಲ್ಪಟ್ಟು ಅದರ ಬಲಗಳನ್ನು ಕೊಡುವ ಜನಕ್ಕೆ ಕೊಡಲಾಗುವುದು. ಈ ವಾಕ್ಯಗಳ ಆಧಾರದ ಮೇಲೆ ಈ ರೀಪ್ಲೇಸ್ಮೆಂಟ್ ಥಿಯಾಲಜಿ ಅಥವಾ ಬದಲಾವಣಾ ಸಿದ್ಧಾಂತ ಹೇಳುವಂಥದ್ದು, ಈಗ ಯಹೂದಿಗಳು ಅಥವಾ ಇಸ್ರೇಲಿಗೆ ಯಾವುದೇ ವಿಧವಾದ ವಿಶೇಷ ಸ್ಥಾನವಲ್ಲ. ದೇವರು ಅವರನ್ನು ತಿರಸ್ಕರಿಸಿ ಬಿಟ್ಟಿದ್ದಾನೆ. ಅವರಿಗೆ ಇನ್ನು ಮುಂದೆ ಯಾವುದೇ ನಂಬಿಕೆ ಇಲ್ಲ. ಇನ್ನು ಮುಂದೆ ದೇವರಿಗೆ ಇರುವ ಯೋಚನೆಗಳಲ್ಲಿ ಅವರಿಗೆ ಯಾವುದೇ ವಿಧವಾದ ಭಾಗವಿಲ್ಲ ಅನ್ನುವುದು ಇವರ ನಂಬಿಕೆಯಾಗಿದೆ. ಆದರೆ ದೇವರ ವಾಕ್ಯವು ಏನು ಹೇಳುತ್ತದೆ? ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ನೋಡುವಾಗ ಈ ಒಂದು ಥಿಯಾಲಜಿ ನಿಜವಲ್ಲ, ಇದು ಸುಳ್ಳು ಎಂದು ನಾವು ಹೇಳಿದರೆ ಅದು ಹೆಚ್ಚಾಗುವುದಿಲ್ಲ. ಪ್ರಿಯರೇ, ನಾವು ದೇವರ ವಾಕ್ಯಗಳನ್ನು ಧ್ಯಾನ ಮಾಡುವಾಗ, ಅರ್ಥ ಮಾಡಿಕೊಳ್ಳುವಾಗ ಅದನ್ನು ಒಂದು ಹೋಲಿಸ್ಟಿಕ್ ವ್ಯೂ ಅಲ್ಲಿ ನಾವು ನೋಡಬೇಕಾಗುತ್ತದೆ. ಬರೀ 1-2 ವಾಕ್ಯಗಳನ್ನು ಮಾತ್ರ ತೆಗೆದುಕೊಂಡು ಅವುಗಳಲ್ಲಿ ಮಾತ್ರ ನಿಂತುಕೊಂಡು ಆ ದೇವರ ವಾಕ್ಯವನ್ನು ಧ್ಯಾನ ಮಾಡುವಾಗ ಅದು ಕಳ್ಳ ಉಪದೇಶಗಳು
ಅಥವಾ ತಪ್ಪಾದ ನಂಬಿಕೆಗಳು ತಿಳುವಳಿಕೆಯನ್ನು ನೀಡುವಂಥದ್ದಾಗಿದೆ. ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಆದಿಕಾಂಡದಿಂದ ಪ್ರಕಟಣೆ ತನಕ ಒಂದು ಹೋಲಿಸ್ಟಿಕ್ ವ್ಯೂ ಅಲ್ಲಿ ನೋಡುವಾಗ ಮಾತ್ರ ದೇವರ ಹೃದಯ ಏನು, ದೇವರ ವಾಕ್ಯಗಳ ನಿಜವಾದ ಅರ್ಥ ಏನು ಎಂಬುದನ್ನು ನಾವು ಕಂಡುಕೊಳ್ಳುವುದು ಸಾಧ್ಯ ಆಗುತ್ತದೆ. ಆದುದರಿಂದ ದೇವರ ವಾಕ್ಯಗಳನ್ನು ಒಂದು ಹೋಲಿಸ್ಟಿಕ್ ವ್ಯೂ ಅಲ್ಲಿ ನೋಡುವಾಗ ಈ ರೀಪ್ಲೇಸ್ಮೆಂಟ್ ಥಿಯಾಲಜಿ ಅನ್ನುವಂಥದ್ದು ಅದು ದೇವರ ವಾಕ್ಯಕ್ಕೆ ಅನುಸಾರವಾಗಿ ಇಲ್ಲ ಎಂಬುದನ್ನು ನಾವು ಗೊತ್ತು ಮಾಡಿಕೊಳ್ಳುತ್ತೇವೆ. ಇದರ ಮುಂಚೆ ನಾನು ಒಂದು ವಿಡಿಯೋದಲ್ಲಿ ಯಾಕೆ ಇಸ್ರಾಯೇಲ್ ರಾಜ್ಯವನ್ನು ಅಥವಾ ದೇಶವನ್ನು ನಾಶ ಮಾಡೋಕ್ಕಾಗಲ್ಲ, ದೇವರ ವಾಕ್ಯದಿಂದ 5 ವಿಧವಾದ ಕಾರಣಗಳು ಏನು ಎಂಬುದನ್ನು ಬಗ್ಗೆ ಒಂದು ವಿಡಿಯೋದಲ್ಲಿ ನಾನು ಮಾತನಾಡಿದ್ದೀನಿ. ಆ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ನೋಡುವಾಗ ಸುಮಾರು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಅದರಲ್ಲಿ ಪ್ರಾಮುಖ್ಯವಾಗಿ ಬಂದಿದ್ದ ಒಂದು ಪ್ರಶ್ನೆ ಏನೆಂದರೆ, ಯಹೂದಿಗಳೇ ಯೇಸು ಕ್ರಿಸ್ತನನ್ನು ಕೊಂದಾಕಿದರು. ಯಹೂದಿಗಳು ಇವಾಗ ನೋಡುವ ಯಹೂದಿಗಳು ಎಷ್ಟೋ ಚಿಕ್ಕ ಮಕ್ಕಳ ಮೇಲೆ ಅಥವಾ ಬೇರೆ ರಾಜ್ಯಗಳ ಮೇಲೆ ದಾಳಿ ಮಾಡುತ್ತಾ ಇದ್ದಾರೆ, ಕೊಡೂರವಾಗಿ ಅವರು ಬೇರೆಲ್ಲರನ್ನು ಕೊಂದಾಕುತ್ತಾ ಇದ್ದಾರೆ. ಈ ಥರ ಜನರೊಂದಿಗೆ ದೇವರು ಹೇಗೆ ಇರುವುದು ಸಾಧ್ಯ? ಈ ಥರ ಎಲ್ಲ ಪ್ರಶ್ನೆಗಳನ್ನು ನಾನು ನೋಡಬಹುದಾಯಿತು. ನಾನು ದೇವರ ವಾಕ್ಯದ ಆಧಾರದ ಮೇಲೆ ಹೇಳುವುದು ಏನೆಂದರೆ, ನೋಡ್ರಿ, ದೇವರು ಯಹೂದಿಗಳೊಂದಿಗೆ ಮಾಡಿರುವ ಒಡಂಬಡಿಕೆ ಎಂದು ಹೇಳುವಂಥದ್ದು ಅದು ನಿತ್ಯವಾದ ಒಡಂಬಡಿಕೆ, ಅದು ಶಾಶ್ವತವಾದ ಒಡಂಬಡಿಕೆ. ನಾವು ತಿಳ್ಕೋಬೇಕಾಗಿರುವುದು ದೇವರು ಆತನ ಒಡಂಬಡಿಕೆಯಲ್ಲಿ ನಂಬಿಗಸ್ತನಾಗಿದ್ದಾನೆ. ಹಾಗಾದರೆ ದೇವರು ಅವರು ತಪ್ಪು ಮಾಡಿದರೂ ಏನು ಹೇಳುವುದಿಲ್ಲವಾ? ತಪ್ಪು ಮಾಡಿದರೂ ದೇವರು ಅವರನ್ನು ಅಂಗೀಕರಿಸುವವನಾಗಿದ್ದಾನ ಎಂದು ಹೇಳುವಾಗ ಹಾಗಲ್ಲ. ತಪ್ಪು ಮಾಡುವಾಗ ಅವರನ್ನು ಕೂಡ ದೇವರು ಶಿಕ್ಷೆ ಮಾಡಿದ್ದಾನೆ. ತಪ್ಪು ಮಾಡುವವರನ್ನು ದೇವರು ಹಾಗೆ ಬಿಡುವುದಿಲ್ಲ, ಅವರನ್ನು ಶಿಕ್ಷೆ ಮಾಡಿ ಮತ್ತು ಆತನ ದಾರಿಗೆ ಕರೆಯುವವನಾಗಿದ್ದಾನೆ. ನೋಡಿ, ನಿಮ್ಮ ಮನೆಯಲ್ಲಿ ನಿಮಗೆ ಒಬ್ಬ ಮಗಳು ಇರುವಾಗ ಅವರು ತಪ್ಪು ಮಾಡುವಾಗ ನೀವು ಏನು ಮಾಡಿದ್ದೀರಿ? ತಪ್ಪು ಮಾಡಿದ್ದರಿಂದ ಅವರನ್ನು ಶಾಶ್ವತವಾಗಿ ನೀವು ಕೈ ಬಿಡುತ್ತೀರಾ? ಅಥವಾ ತಪ್ಪು ಮಾಡಿದರೆಂದು ಅವರನ್ನು ಕೊಲೆ ಮಾಡುತ್ತೀರಾ? ಯಾರು ಮಾಡುವುದಿಲ್ಲ ಅಲ್ವೇ? ಬದಲಾಗಿ ಏನು ಮಾಡುತ್ತೀರಾ? ಅವರನ್ನು ಒಡೆಯುತ್ತೀರಾ, ಅವರನ್ನು ಖಂಡಿಸುತ್ತೀರಾ, ಖಂಡಿಸಿ ಶಿಕ್ಷೆ ಮಾಡಿ ಮತ್ತು ಅವರನ್ನು ಒಳ್ಳೆ ದಾರಿಗೆ ಕರ್ಕೊಂಡು ಬರ್ತೀರಾ. ಅದೇ ರೀತಿಯಲ್ಲಿ ದೇವರು ಇಸ್ರಾಯೇಲಿಯರೊಂದಿಗೆ ಮಾಡಿದ ಒಡಂಬಡಿಕೆ ಶಾಶ್ವತವಾದದು, ದೇವರು ಅವರನ್ನು ಆರಿಸಿಕೊಂಡದು ಸತ್ಯವಾದುದು. ಆದ್ದರಿಂದ ಅವರು ತಪ್ಪು ಮಾಡುವಾಗ ದೇವರು ಅವರಿಗೆ ಶಿಕ್ಷೆ ಕೊಡುತ್ತಾ ಇದ್ದಾರೆ, ಅವರನ್ನು ಖಂಡಿಸುತ್ತಾ ಇದ್ದಾರೆ, ಆದರೆ ಅವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಇದೇ ದೇವರು ವಾಗ್ದಾನಗಳು, ದೇವರು ವಾಕ್ಯದಲ್ಲಿ ಬರೆಯಲ್ಪಟ್ಟ ಸತ್ಯಗಳು. ಇದನ್ನು ನಾವು ಬೈಬಲಲ್ಲಿ ನೋಡುವಾಗ ಎಷ್ಟೋ ಸಂದರ್ಭಗಳಲ್ಲಿ ಅವರು ತಪ್ಪು ಮಾಡಿದಾಗ ಎಲ್ಲ ದೇವರ ದಂಡನೆ, ದೇವರ ಶಿಕ್ಷೆ ಅವರ ಮೇಲೆ ಬಂದಿರುವುದನ್ನು ನಾವು ಬೈಬಲ್ ಪೂರ್ತಿ ನೋಡಲಿಕ್ಕಾಗುತ್ತದೆ. ಆದರೂ ಕೊನೆ ಕಾಲದಲ್ಲಿ ದೇವರು ಅವರಿಗೋಸ್ಕರ ಒಂದು ನಂಬಿಕೆಯನ್ನು, ಒಂದು ರಕ್ಷಣೆಯನ್ನು ಸಿದ್ಧಪಡಿಸಿದ್ದಾನೆ. ಇದನ್ನೇ ನಾವು ಫ್ಯೂಚರ್ ರೆಸ್ಟೋರೇಷನ್, ಡಿಸ್ಪೆನ್ಸೇಷನಲಿಸಮ್ ಅಥವಾ ಭವಿಷ್ಯದಲ್ಲಿ ಇಸ್ರಾಯೇಲಿಯರಿಗೆ ಸಿಗುವಂತ ಒಂದು ಪುನಃಸ್ಥಾಪನೆ, ಇದು ಎರಡನೆಯ ನಂಬಿಕೆ. ಇದು ದೇವರ ವಾಕ್ಯಕ್ಕೆ ಆಧಾರವಾಗಿದೆ. ಇದನ್ನು ನಾವು ನಂಬುವವರಾಗಿದ್ದೇವೆ. ಈ ಭವಿಷ್ಯದಲ್ಲಿ ಇಸ್ರಾಯೇಲ್ಗೆ ಸಿಗುವಂತ ಪುನಃಸ್ಥಾಪನೆ ಅಂದರೆ ಇದರ ಅರ್ಥ ಏನು, ಇದರ ನಂಬಿಕೆ ಏನು ಎಂದು ಹೇಳುವಾಗ, ದೇವರು ತನ್ನ ಜನರಾದ ಇಸ್ರಾಯೇಲಿಯರನ್ನು ತಿರಸ್ಕರಿಸಲಿಲ್ಲ. ದೇವರ ವಾಕ್ಯಗಳಲ್ಲಿ ದೇವರು ಇಸ್ರಾಯೇಲ್ಗೆ ನೀಡಿದ ವಾಗ್ದಾನಗಳು ಇನ್ನೂ ಶಕ್ತಿಗೊಂಡಿವೆ ಮತ್ತು ಭವಿಷ್ಯದಲ್ಲಿ ಅವು ಶಾರೀರಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಪೂರೈಸಲಾಗುತ್ತದೆ. ಇದನ್ನು ನೀವು ನೋಟ್ ಮಾಡ್ಕೋಬೇಕು ಪ್ರಿಯರೇ. ಶಾರೀರಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಪೂರೈಸಲಾಗುತ್ತದೆ ಅಂದರೆ ಅದರ ಅರ್ಥ ಅವರು ಶಾರೀರಿಕವಾಗಿ ಇಸ್ರಾಯೇಲ್ ಎನ್ನುವ ದೇಶ, ರಾಜ್ಯವು ಅದು ಸ್ಥಾಪನೆ ಆಗುತ್ತದೆ. ಅದು ಮಾತ್ರ ಅಲ್ಲ, ಆಧ್ಯಾತ್ಮಿಕವಾಗಿ ಅವರೆಲ್ಲರೂ ಯೇಸು ಕ್ರಿಸ್ತನು ನಿಜವಾದ ರಕ್ಷಕನು ಬರಲಿಕ್ಕಿರುವಂಥ ಮೇಸಿಯ ಎಂಬುದನ್ನು ನಂಬಿ ಎಲ್ಲರೂ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳುತ್ತಾರೆ. ಇದು ಕೊನೆ ಕಾಲದಲ್ಲಿ ಸಂಭವಿಸಲಿಕ್ಕೆ ಹೋಗುತ್ತಾ ಇದೆ. ಈ ಭವಿಷ್ಯದಲ್ಲಿ ಇಸ್ರಾಯೇಲ್ ದೇಶದ ಪುನಃಸ್ಥಾಪನೆ ಅಥವಾ ಫ್ಯೂಚರ್ ರೆಸ್ಟೋರೇಷನ್ ಥಿಯಾಲಜಿ ಹೇಳುವುದೇನೆಂದರೆ, ಇದರಲ್ಲಿರುವ ಮುಖ್ಯ ನಂಬಿಕೆಗಳು ಏನೆಂದರೆ, ದೇವರು ಅಬ್ರಹಾಂ,
ಈಸಾಕ್ ಮತ್ತು ಯಾಕೋಬ್ ಅವರಿಗೆ ನೀಡಿದ ವಾಗ್ದಾನಗಳು ಇನ್ನೂ ಅಸ್ತಿತ್ವದಲ್ಲಿದೆ ಮತ್ತು ಅದು ಶಾಶ್ವತವಾಗಿದೆ. ಭವಿಷ್ಯದಲ್ಲಿ ಯಹೂದಿಯರು ಸಾಮೂಹಿಕ ರಕ್ಷಣೆಯನ್ನು ಸಂಭವಿಸುತ್ತದೆ. ಅಂದರೆ ಒಂದು ಮಾಸ್ ಸ್ಯಾಲ್ವೇಷನ್ ಕೊನೆ ಕಾಲದಲ್ಲಿ ಇಸ್ರಾಯೇಲರಿಗೆ ಸಿಗ್ತದೆ. ಇದನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಪೌಲನು ತುಂಬ ಸ್ಪಷ್ಟವಾಗಿ ವಿವರಣೆಯಾಗಿ ಹೇಳುತ್ತಾ ಇದ್ದಾರೆ. ಮನೆಯಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ವಾಕ್ಯ ಪೂರ್ತಿ ಒಂದು ಬಾರಿ ಓದಿ ನೋಡ್ರಿ. ಮತ್ತೆ ದೇವರು ಇಸ್ರೇಲನ್ನು ರಾಷ್ಟ್ರೀಯವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಪುನಃಸ್ಥಾಪಿಸುವನು. ಆಧ್ಯಾತ್ಮಿಕವಾಗಿ ಮಾತ್ರ ಅಲ್ಲ ಅಥವಾ ರಾಷ್ಟ್ರೀಯವಾಗಿ ಮಾತ್ರ ಅಲ್ಲ, ಎರಡು ರೀತಿಯಲ್ಲಿ ಅವರನ್ನು ಪುನಃಸ್ಥಾಪಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಮತ್ತು ದೇವರ ಯೋಚನೆಯಲ್ಲಿ ಸಭೆ ಮತ್ತು ಇಸ್ರೇಲ್ ವಿಭಿನ್ನವಾಗಿದೆ. ಸಭೆಗೆ ದೇವರು ಒಂದು ಯೋಚನೆಯನ್ನು ಇಟ್ಟಿದ್ದಾರೆ, ಇಸ್ರೇಲ್ಗೆ ದೇವರು ಒಂದು ಯೋಚನೆಯನ್ನು ಇಟ್ಟಿದ್ದಾರೆ. ಈ ಎರಡು ಯೋಜನೆಯು ವಿಭಿನ್ನವಾದದ್ದು. ಇದನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ತುಂಬ ಸ್ಪಷ್ಟವಾಗಿ ನಾವು ಕಾಣಲಿಕ್ಕಿದ್ದೇವೆ. ಈಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1-2 ವಾಕ್ಯಗಳನ್ನು ನಾವು ನೋಡುವಾಗ, ಹಾಗಾದರೆ ದೇವರು ತನ್ನ ಪ್ರಜೆಯನ್ನು ಬೇಡವೆಂದು ತಳ್ಳಿಬಿಟ್ಟದುಂಡೇ ಎಂದು ಕೇಳುತ್ತೇನೆ. ಎಂದಿಗೂ ಇಲ್ಲ. ನಾನು ಸಹ ಇಸ್ರಾಯೇಲ್ಯನು, ಅಬ್ರಹಾಮನ ಸಂತತಿಯವನು, ಬೆನ್ಯಾಮೀನನ ಕುಲದವನು ಆಗಿದ್ದೇನಲ್ಲ. ದೇವರು ತಾನು ಮುಂದಾಗಿ ತನ್ನ ಜನರಾಗುವುದಕ್ಕೆ ಗೊತ್ತು ಮಾಡಿಕೊಂಡಿದ್ದ ಪ್ರಜೆಯನ್ನು ತಳ್ಳಿಬಿಡಲಿಲ್ಲ. ಈ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ದೇವರು ಇಸ್ರೇಲ್ ಜನರನ್ನು ತಳ್ಳಿಬಿಡಲಿಲ್ಲ, ಆದರೆ ಅವರು ದೇವರನ್ನು ತಳ್ಳಿಬಿಟ್ಟಿದ್ದಾರೆ. ಯೇಸು ಕ್ರಿಸ್ತನನ್ನು ತಳ್ಳಿಬಿಟ್ಟಿದ್ದಾರೆ. ದೇವರ ಯೋಚನೆಯನ್ನು ನಿರಾಕರಿಸಿದ್ದಾರೆ. ಆದರೆ ದೇವರು ಇನ್ನೂ ಅವರನ್ನು ತಳ್ಳಿಬಿಡಲಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 24ನೇ ವಾಕ್ಯ, ನೀವು ಹುಟ್ಟು ಕಾಡು ಮರದಿಂದ ಕಡಿದು ತೆಗೆಯಲ್ಪಟ್ಟು ನಿನಗೆ ಸಂಬಂಧಪಡದ ಊರು ಮರದಲ್ಲಿ ಕಸಿ ಕಟ್ಟಿಸಿಕೊಂಡವನಾದ ಮೇಲೆ ಅದರಲ್ಲಿ ಹುಟ್ಟಿದ ಗೊಂಬೆಗಳಾಗಿರುವ ಅವರು ಅಂದರೆ ಇಸ್ರಾಯೇಲ್ ಜನರು ಸ್ವಂತ ಮರದಲ್ಲಿ ಕಸಿ ಕಟ್ಟಲ್ಪಡುವುದು ಎಷ್ಟೋ ಸಹಜವಾಗಿದೆಯಲ್ಲವೇ. ಈ ವಾಕ್ಯದ ಅರ್ಥ ಏನೆಂದರೆ, ನಾವು ಎಲ್ಲರೂ ಅಂದರೆ ಇಸ್ರಾಯೇಲ್ ಜನರನ್ನು ಬಿಟ್ಟು ಬೇರೆ ಎಲ್ಲರೂ ಅನ್ಯ ಜನರು ಕಾಡು ಮರದಿಂದ ಕಡಿದು, ಅನ್ಯ ಜನರಾಗಿರುವ ನಮಗೆ ರಕ್ಷಣೆ ಸಿಕ್ತಲ್ವಾ, ಅನ್ಯ ಜನರಾಗಿರುವ ಅಂದರೆ ಕಾಡು ಮರದಿಂದ ಇರುವ ನಾವು ಕೊಂಬೆಗಳಾಗಿರುವ ನಾವು ಆ ಕಾಡು ಮರದಿಂದ ಕಡಿದು ತೆಗೆಯಲ್ಪಟ್ಟು ನಮಗೆ ಸಂಬಂಧಪಡದ ಊರು ಮರದಲ್ಲಿ ಕಸಿ ಕಟ್ಟಿಸಲ್ಪಟ್ಟಿದ್ದೇವೆ. ಯೇಸು ಕ್ರಿಸ್ತನ ರಕ್ತದಿಂದ, ಯೇಸು ಕ್ರಿಸ್ತನ ಮೇಲೆ ನಾವು ಇಟ್ಟಿರುವ ನಂಬಿಕೆಯಿಂದ, ದೇವರ ಕೃಪೆಯಿಂದ ನಾವು ಎಲ್ಲರೂ ಕಾಡು ಮರದ ಗೊಂಬೆಗಳಾಗಿದ್ದೇವೆ. ಆದರೆ ಈಗ ಊರು ಮರದಲ್ಲಿ, ಎಣ್ಣೆ ಮರದಲ್ಲಿ, ಇಂಗ್ಲಿಷ್ ಟ್ರಾನ್ಸ್ಲೇಷನ್, ತಮಿಳ್ ಟ್ರಾನ್ಸ್ಲೇಷನ್ ಹೇಳ್ತದೆ ಎಣ್ಣೆ ಮರ. ಆ ಎಣ್ಣೆ ಮರದಲ್ಲಿ ನಾವು ಏನಾಗಲ್ಪಟ್ಟಿದ್ದೀವಿ? ಕಸಿ ಕಟ್ಟಿಸಿಕೊಂಡಲ್ಪಟ್ಟಿದ್ದೀವಿ. ಆದರೆ ನಾವು ನಿಜವಾಗಿ ಯಾರು? ಕಾಡು ಮರದ ಗೊಂಬೆಗಳು. ಈಗ ಅದರಲ್ಲಿ ಹುಟ್ಟಿದ ಗೊಂಬೆಗಳು ಅಂದರೆ ಎಣ್ಣೆ ಮರದಲ್ಲಿ ಹುಟ್ಟಿದ ಗೊಂಬೆಗಳಾಗಿರುವ ಇಸ್ರಾಯೇಲರು ಆ ಸ್ವಂತ ಮರದಲ್ಲಿ ಕಸಿ ಕಟ್ಟಲ್ಪಡುವುದು ಎಷ್ಟೋ ಸಹಜವಾಗಿದೆಯಲ್ಲವೇ. ನೋಡ್ರಿ, ಈ ವಾಕ್ಯ ತುಂಬ ಸ್ಪಷ್ಟವಾಗಿ ಹೇಳುತ್ತದೆ, ದೇವರು ಅನ್ಯ ಜನರಾಗಿರುವ ನಮಗೂ ಒಂದು ರಕ್ಷಣೆಯ ಯೋಚನೆಯನ್ನು ಇಟ್ಟಿದ್ದಾನೆ. ಅದೇ ಸಮಯದಲ್ಲಿ ಆತನ ಸ್ವಂತ ಜನರಾಗಿರುವ ಯಹೂದಿಯರಿಗೂ ಒಂದು ರಕ್ಷಣೆಯ ಯೋಚನೆಯನ್ನು ಇಟ್ಟಿದ್ದಾನೆ. ಆದರೆ ಈ ಯಹೂದಿಯರಿಗೆ ರಕ್ಷಣೆಯ ಯೋಚನೆ ಕೊನೆ ಕಾಲದಲ್ಲಿ ಸಂಭವಿಸಲಿಕ್ಕೆ ಹೋಗುತ್ತಾ ಇದೆ. ಇದು ಸಭೆಯ ಕಾಲವಾಗಿದೆ. ಅಂದರೆ ದೇವರು ಈ ಸಮಯವನ್ನು ಅನ್ಯ ಜನರಾಗಿರುವ ನಮಗೆ ಕೊಟ್ಟಿದ್ದಾನೆ. ಆದರೆ ಇನ್ನೂ ದೇವರು ಯಹೂದಿಯರನ್ನು ಕೈಬಿಟ್ಟಿಲ್ಲ. ಕೊನೆ ಕಾಲದಲ್ಲಿ ಅಂದರೆ ಆಂಟಿ ಕ್ರೈಸ್ಟ್ ಪೀರಿಯಡ್ ಅಲ್ಲಿ, ಆ ಮಹಾ ಉಪದ್ರವ ಕಾಲಗಳಲ್ಲಿ ಒಂದು ದೊಡ್ಡ ಗುಂಪು ಯಹೂದಿಯರು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳಲು ಹೋಗ್ತಾ ಇದ್ದಾರೆ. ಯಾವಾಗ ಅದು ಸಂಭವಿಸುತ್ತದೆ ಅಂದರೆ ಸಭೆ ರಹಸ್ಯ ಬರೋಣದಲ್ಲಿ ಒಯ್ಯಲ್ಪಡುತ್ತದೆ. ಸಭೆಯ ಕಾಲ ಕೊನೆಯಾಗುವಾಗ ಆ ನಂತರ ಯಹೂದಿಯರಿಗೆ ಒಂದು ಸಮಯವನ್ನು ದೇವರು ಕೊಡುತ್ತಾ ಇದ್ದಾನೆ.
ಪ್ರೈಸ್ ಲಾರ್ಡ್. ಇದೇ ಆಗಿದೆ ಈ ವಾಕ್ಯದ ಅರ್ಥ. ಮತ್ತು ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯಕ್ಕೆ ಬನ್ನಿ, 25-27ನೇ ವಾಕ್ಯಗಳನ್ನು ನೋಡ್ರಿ. ಸಹೋದರರೇ, ನಿಮ್ಮನ್ನು ನೀವೇ ಬುದ್ಧಿವಂತರೆಂಬುದಾಗಿ ಎಣಿಸಿಕೊಳ್ಳದಂತೆ ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ಇಸ್ರಾಯೇಲಿಯರಲ್ಲಿ ಒಂದು ಬಾಳು ಜನರಿಗೆ ಉಂಟಾದ ಮೊಂಡತನವು ಯಾವಾಗಲೂ ಇರದೆ ಅನ್ಯ ಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು. ಅನ್ಯ ಜನರಂದ್ರೆ ನಾವು ದೇವರ ರಾಜ್ಯದಲ್ಲಿ ಸೇರುವಾಗ ನಮಗೆ ಒಂದು ಸಮಯವನ್ನು ದೇವರು ಕೊಟ್ಟಿದ್ದಾರೆ. ಈಗ ಆ ಇಸ್ರೇಲ್ ಜನರಿಗೆ ಇರುವ ಮೊಂಡತನವು ಯಾವಾಗಲೂ ಇರುವುದಿಲ್ಲ. ನಮ್ಮ ಅನ್ಯ ಜನರಾಗಿರುವ ನಮ್ಮ ರಕ್ಷಣೆಯ ಯೋಚನೆ ರಹಸ್ಯ ಬರೋಣದಲ್ಲಿ ಮುಕ್ತಾಯ ಆಗುವಾಗ ಆ ನಂತರ ಯಹೂದಿಯರಿಗೆ ಆ ರಕ್ಷಣೆಯ ಯೋಚನೆ ಬರುತ್ತದೆ. ಪ್ರಿಯರೇ, 26ನೇ ವಾಕ್ಯ ನೋಡ್ರಿ. ಆಮೇಲೆ ಇಸ್ರೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು. ಪ್ರೈಸ್ ದಿ ಲಾರ್ಡ್. ಯಾವಾಗ? ಸಭೆಯ ಕಾಲ ಆ ನಂತರ ಇಸ್ರೇಲ್ ಜನರೆಲ್ಲರೂ ರಕ್ಷಣೆ ಹೊಂದುವುದು. ಇದಕ್ಕೆ ಆಧಾರವಾಗಿ ಶಾಸ್ತ್ರದಲ್ಲಿ ಬಿಡಿಸುವವನು ಚೀಯೋನಿನೊಳಗಿಂದ ಹೊರಟು ಬಂದು ಯಾಕೋಬನಲ್ಲಿರುವ ಭಕ್ತಿಹೀನತೆಯನ್ನು ನಿವಾರಣೆ ಮಾಡುವನು. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ಮತ್ತೆ ಬರುವಾಗ ಎರಡನೆಯ ಬರೋಣದಲ್ಲಿ ಯಾಕೋಬಿನಲ್ಲಿರುವ ಯಹೂದಿಯರ ಮಧ್ಯದಲ್ಲಿರುವ ಆ ಭಕ್ತಿಹೀನತೆಯನ್ನು ನಿವಾರಣೆ ಮಾಡುವನು. ನಾನು ಅವರ ಸಂಕಟ ಮಾಡಿಕೊಂಡ ಈ ಒಡಂಬಡಿಕೆಯು ನಾನು ಅವರ ಪಾಪಗಳನ್ನು ಪರಿಹರಿಸುವಾಗ ನೆರವೇರುವುದು ಎಂದು ಬರೆದದೆ. ಇದು ಕೊನೆ ಕಾಲದಲ್ಲಿ ಇಸ್ರಾಯೇಲಿಯರಿಗೆ ದೇವರು ಕೊಟ್ಟಿರುವ ವಾಗ್ದಾನ, ಅವರ ರಕ್ಷಣೆಯ ಒಂದು ಯೋಚನೆಯಾಗಿದೆ. ನೀವು ಜಕರಿಯ 12ನೇ ವಾಕ್ಯವನ್ನು ಮನೆಯಲ್ಲಿ ಓದಿ ನೋಡ್ರಿ. ಅದೇ ರೀತಿಯಲ್ಲಿ ಯೆರೆಮೀಯ 31-37ನೇ ವಾಕ್ಯವನ್ನು ಓದಿ ನೋಡ್ರಿ. ಈ ಎರಡು ವಾಕ್ಯಗಳನ್ನು ಮನೆಯಲ್ಲಿ ಓದಿ ನೋಡ್ರಿ. ತುಂಬಾ ಸ್ಪಷ್ಟವಾಗಿ ಹೇಳುತ್ತದೆ, ಇಸ್ರೇಲ್ ಜನರಿಗೆ ಕೊನೆ ಕಾಲದಲ್ಲಿ ಒಂದು ದೊಡ್ಡ ಗುಂಪು ಜನರು ರಕ್ಷಣೆಗೆ ಒಳಪಡುತ್ತಾ ಇದ್ದಾರೆ. ಅವರೆಲ್ಲರೂ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕರಾಗಿ ಸ್ವೀಕರಿಸಿಕೊಳ್ಳಲಿಕ್ಕೆ ಹೋಗ್ತಾ ಇದ್ದಾರೆ. ಆಗ ಯೇಸು ಕ್ರಿಸ್ತನು ಬಂದು ಆ ಯೆರೂಸಲೇಮಿನಿಂದ ಇಡೀ ಭೂಮಿಯನ್ನು 1000 ವರ್ಷ ಅರಸಾಳ್ವಿಕೆ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಆತನ ಬರೋಣ ತುಂಬ ಶೀಘ್ರದಲ್ಲಿ ಇದೆ. ಪ್ರಿಯರೇ, ಈಗ ನಾವು ನೋಡುವ ಎಲ್ಲ ಕಾರ್ಯಗಳು ಒಂದು ನಮಗೆ ತುಂಬ ಸ್ಪಷ್ಟವಾಗಿ ಹೇಳಿಕೊಡ್ತಾ ಇದೆ, ಯೇಸು ಕ್ರಿಸ್ತನು ಅತಿ ಬೇಗನೆ ಬರಲಿಕ್ಕಿದ್ದಾನೆ. ಆತನನ್ನು ನಂಬುವವರು ಮಾತ್ರ ರಕ್ಷಣೆಯನ್ನು, ನಿತ್ಯ ಜೀವವನ್ನು ಹೊಂದಿಕೊಳ್ಳುವುದು ಸಾಧ್ಯವಾಗುತ್ತದೆ. ಈ ವಾಕ್ಯದ ಆಧಾರಗಳ ಮೇಲೆ ನಮಗೆ ತುಂಬ ಸ್ಪಷ್ಟವಾಗಿ ಗೊತ್ತಾಗುವ ಒಂದು ಸತ್ಯ ಏನೆಂದರೆ, ಈ ದೇವರು ಇನ್ನೂ ಕೂಡ ಯೇಸು ಕ್ರಿಸ್ತು ಆ ಇಸ್ರೇಲ್ ಜನರನ್ನು ಕೈಬಿಟ್ಟಿಲ್ಲ. ಅವರಿಗೋಸ್ಕರ ಒಂದು ಯೋಚನೆಯನ್ನು ದೇವರು ಇಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ದೇವರು ಇಸ್ರೇಲ್ಗಾಗಿ ನಿರಂತರ ಯೋಚನೆಯನ್ನು ಹೊಂದಿದ್ದಾನೆ ಮತ್ತು ಕೊನೆಯಲ್ಲಿ ಅನೇಕ ಯಹೂದಿಗಳು ಯೇಸು ಕ್ರಿಸ್ತನ ಕಡೆಗೆ ತಿರುಗಿ ರಕ್ಷಿಸಲ್ಪಡುತ್ತಾರೆ. ಇದಾಗಿದೆ ದೇವರ ವಾಕ್ಯವು ಹೇಳುವಂತ ಸ್ಪಷ್ಟವಾದ ಸತ್ಯ. ಪ್ರೈಸ್ ದಿ ಲಾರ್ಡ್. ಈಗ ಕ್ರೈಸ್ತರಾಗಿರುವ ನಾವು ಏನು ಮಾಡಬೇಕು ನೋಡಿ. ಈ ಸಂದೇಶವನ್ನು ನಾನು ಹೇಳುವಾಗ ಸುಮಾರು ಜನರು, ಈವನ್ ಕ್ರೈಸ್ತರು ಕೂಡ ಈ ರಾಜಕೀಯ ದೃಷ್ಟಿಕೋನದಲ್ಲಿ ನೋಡುತ್ತಾರೆ. ದೇವರ ವಾಕ್ಯವು ಲೌಕಿಕವಾಗಿ ಲೋಕಕರವಾಗಿ ಅಲ್ಲ, ಅದು ಆಧ್ಯಾತ್ಮಿಕವಾದದ್ದು. ಆಧ್ಯಾತ್ಮಿಕ ರೀತಿಯಲ್ಲಿ ನಾವು ಅದನ್ನು ನೋಡಲೇಬೇಕಾಗುತ್ತದೆ. ನೀವು ನಿಮಗಿರುವ ಬುದ್ಧಿಯಿಂದ, ಇಂಟೆಲೆಕ್ಚುವಲ್ ಅಥವಾ ರೇಷನಲ್ ಥಿಂಕಿಂಗ್ ಇಂದ ನೋಡುವಾಗ ಈ ವಾಕ್ಯಗಳ ಅರ್ಥವು ನಿಮಗೆ ಗೊತ್ತಾಗುವುದಿಲ್ಲ. ಕ್ರೈಸ್ತರಾಗಿರುವ ನಮ್ಮ ಜವಾಬ್ದಾರಿ ಏನು ಗೊತ್ತಾ? ಇಸ್ರೇಲ್ ಅಂದಲ್ಲ, ಬೇರೆ ದೇಶವೊಂದು ಅಲ್ಲ. ನಾವು ಎಲ್ಲರನ್ನೂ ಒಂದೇ ದೃಷ್ಟಿಕೋನದಲ್ಲಿ, ಒಂದೇ ರೀತಿಯಲ್ಲಿ ಪ್ರೀತಿಸುವವರಾಗಿರಬೇಕು. ಸ್ವಾರ್ಥ ಎಲ್ಲರಿಗೂ ಸಾರಲ್ಪಡಬೇಕು. ಎಲ್ಲ ಜನರು ರಕ್ಷಣೆ ಹೊಂದಬೇಕು. ಯಾಕೆಂದರೆ ಯೇಸು ಕ್ರಿಸ್ತನು ಬರೀ ಇಸ್ರೇಲ್ ದೇಶಕ್ಕೋಸ್ಕರ ಮಾತ್ರ ಅಲ್ಲ, ಆತನೊಬ್ಬನೇ ಜಗತ್ತಿಗೆ ರಕ್ಷಕನು. ಯೇಸು ಕ್ರಿಸ್ತನಿಂದ ಮಾತ್ರ ಪಾಪದ ಕ್ಷಮಾಪಣೆ ಸಿಗ್ತದೆ. ಯೇಸು ಕ್ರಿಸ್ತನನ್ನ ಮಾತ್ರ ನಿತ್ಯ ಜೀವ ಸಿಗ್ತದೆ. ಆತನು ನಮಗೆ ಹೇಳಿಕೊಟ್ಟಿರುವುದು ಪ್ರೀತಿ. ಈ ಪ್ರೀತಿಯನ್ನು ಸರಿಸಮವಾಗಿ ಯಾವುದೇ ವಿಧವಾದ ಪಕ್ಷಪಾತ ಇಲ್ಲದೆ, ಯಾಕೆಂದರೆ ನಮ್ಮ ದೇವರಲ್ಲಿ ಯಾವುದೇ ವಿಧವಾದ ಪಕ್ಷಪಾತ ಇಲ್ಲ. ಎಲ್ಲರಿಗೋಸ್ಕರ ಪ್ರಾರ್ಥಿಸಬೇಕು, ಸ್ವಾರ್ಥೆಯನ್ನು ಸಾರಬೇಕು. ಅದು ಇಸ್ರೇಲ್ ದೇಶವಾಗಿರಲಿ, ಬೇರೆ ಯಾವುದೇ ಅರಬ್ ಕಂಟ್ರಿಗಳಾಗಿರಲಿ, ಎಲ್ಲರಿಗೋಸ್ಕರ ಪ್ರಾರ್ಥಿಸಬೇಕು. ಎಲ್ಲರನ್ನು ಸ್ವಾರ್ಥ ಸಾರಬೇಕು. ಎಲ್ಲರೂ ರಕ್ಷಣೆಗೆ ಬರಬೇಕು. ಇದಾಗಿರಬೇಕು
ನಮ್ಮ ಪ್ರಾರ್ಥನೆ, ನಮ್ಮ ನಂಬಿಕೆ. ಕರ್ತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್.